Hi everyone, welcome back to Studies on YouTube channel. This is a computer class 6. ಇವತ್ತಿನ ಪೇಪರ್ ನಾವು ಡಿಸ್ಕಸ್ ಮಾಡ್ತಿರೋದು CTI HK. We have already completed a class 5 computer classes. Let's see what are the questions. Dash connects a two networks that uses a different protocol. ಯಾವ ನೆಟ್ವರ್ಕ್ ಟು ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ ಯೂಸಿಂಗ್ ಅ ಡಿಫ್ರೆಂಟ್ ಪ್ರೋಟೋಕಾಲ್? ಗೇಟ್ವೇ, ಬ್ರಿಡ್ಜ್, ಹಬ್, ಸ್ವಿಚ್ ಅಂದರೆ ಇಟ್ ಈಸ್ ಅ ಗೇಟ್ವೇ. ಗೇಟ್ವೇ ಏನು ಮಾಡುತ್ತೆ? ಇಟ್ ಕನೆಕ್ಟ್ಸ್ ಅ ಟೂ ನೆಟ್ವರ್ಕ್ ದಟ್ ಯೂಸಸ್ ಅ ಡಿಫ್ರೆಂಟ್ ಪ್ರೋಟೋಕಾಲ್. ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಟ್ರಾನ್ಸ್ಲೇಟರ್ ಅನೇಬಲಿಂಗ್ ಕಮ್ಯುನಿಕೇಷನ್ ಬಿಟ್ವೀನ್ ಸಿಸ್ಟಮ್. ಗೇಟ್ವೇ ಏನು ಮಾಡುತ್ತೆ? ಗೇಟ್ವೇ ಆರ್ ಡಿಸೈನ್ ಟು ಟ್ರಾನ್ಸ್ಲೇಟ್ ಬಿಟ್ವೀನ್ ಅ ಡಿಫ್ರೆಂಟ್ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಡಿಫ್ರೆಂಟ್ ನೆಟ್ವರ್ಕ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡಿ ಇದು ಟೂ ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಗೇಟ್ವೇ. ನೆಕ್ಸ್ಟ್ ಬ್ರಿಡ್ಜ್ ಅಂದ್ರೇನು? ಇಟ್ ಈಸ್ ಅ ಡಿವೈಸ್ ದಟ್ ಕನೆಕ್ಟ್ಸ್ ಮಲ್ಟಿಪಲ್ ನೆಟ್ವರ್ಕ್ಸ್ ಲೈಕ್ ಲ್ಯಾನ್ ಆಗಿರ್ಬೋದು, ಮ್ಯಾನ್ ಆಗಿರ್ಬೋದು. ಈ ರೀತಿ ಇಟ್ ಕನೆಕ್ಟ್ಸ್ ಮಲ್ಟಿಪಲ್ ನೆಟ್ವರ್ಕ್ಸ್. ಬ್ರಿಡ್ಜ್ ಜಾಯಿನ್ ಅ ಟೂ ಆರ್ ಮೋರ್ ನೆಟ್ವರ್ಕ್. ಬ್ರಿಡ್ಜ್ ಏನು ಮಾಡುತ್ತೆ? ಟೂ ಆರ್ ಮೋರ್ ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ವಾಟ್ ಈಸ್ ಹಬ್ ಅಂತಂದರೆ ಇಟ್ ಈಸ್ ಅ ಸಿಂಪಲ್ ನೆಟ್ವರ್ಕಿಂಗ್ ಡಿವೈಸ್ ದಟ್ ಕನೆಕ್ಟ್ಸ್ ಅ ಮಲ್ಟಿಪಲ್ ಕಂಪ್ಯೂಟರ್. ಹಬ್ ಏನು ಮಾಡುತ್ತೆ? ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಸೆಂಟ್ರಲ್ ಪಾಯಿಂಟ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ವೆನ್ ಹಬ್ ರಿಸೀವ್ ಅ ಡಾಟಾ. ಹಬ್ ಏನು ಮಾಡುತ್ತೆ? ಡಾಟಾ ರಿಸೀವ್ ಮಾಡಿದಾಗ ಅಟ್ ಅ ಒನ್ ಪಾರ್ಟ್ ಇಟ್ ಫಾರ್ವರ್ಡ್ಸ್ ಟು ಅ ಆಲ್ ಪೋರ್ಟ್ಸ್. ಅಂದರೆ ಒಂದು ನಡುವೆ ಸೆಂಟ್ರಲ್ ಪಾಯಿಂಟಾಗಿ ಇಲ್ಲಿ ಇದು ರಿಸೀವ್ ಮಾಡುತ್ತೆ, ಎಲ್ಲ ಪೋರ್ಟ್ಸಿಗೆ ಇದು ಡಾಟಾ ಟ್ರಾನ್ಸ್ಮಿಟ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಹಬ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸೆಂಟ್ರಲ್ ಪಾಯಿಂಟ್. ನೆಕ್ಸ್ಟ್ ಸ್ವಿಚ್ ಅಂದ್ರೇನು? ಇಟ್ ಈಸ್ ಅ ಡಿವೈಸ್ ದಟ್ ಕನೆಕ್ಟ್ಸ್ ಅ ಮಲ್ಟಿಪಲ್ ಡಿವೈಸಸ್ ಟುಗೆದರ್ ವಿತ್ ಅ ಲೋಕಲ್ ಏರಿಯಾ ನೆಟ್ವರ್ಕ್ ಆ್ಯಂಡ್ ಡೈರೆಕ್ಟ್ಸ್ ಡಾಟಾ ಪ್ಯಾಕೆಟ್ಸ್ ಬಿಟ್ವೀನ್ ದೆಮ್. ಇಲ್ಲಿ ಸ್ವಿಚ್ಚಲ್ಲಿ ಏನು ಮಾಡ್ತಾರೆ? ಇಟ್ ಕನೆಕ್ಟ್ಸ್ ಅ ಮಲ್ಟಿಪಲ್ ಡಿವೈಸಸ್, ಇಟ್ ಡೈರೆಕ್ಟ್ಸ್. ಇದು ಯಾವ ರೀತಿ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತಂದರೆ ಬೈ ಅ ಡಾಟಾ ಪ್ಯಾಕೆಟ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ವಿಚ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಗೇಟ್ವೇ. ಗೇಟ್ವೇ ಕನೆಕ್ಟ್ಸ್ ಅ ಟೂ ನೆಟ್ವರ್ಕ್ಸ್ ದಟ್ ಯೂಸಸ್ ಅ ಡಿಫ್ರೆಂಟ್ ಪ್ರೋಟೋಕಾಲ್. The person on the internet who gains a unauthorized access destroys a vital data, dense users legitimate service and cause problem for their targets is called ಅಂತಂದರೆ that is a hacker. ಹ್ಯಾಕರ್ ಮತ್ತು ಕ್ರ್ಯಾಕರ್ ಇವ್ರು ಏನು ಮಾಡ್ತಾರೆ? ನಮ್ಮ ಕಂಪ್ಯೂಟರ್ಗೆ ಹಾರ್ಮ್ ಮಾಡ್ತಾರೆ. ನಮಗೆ ಗೊತ್ತಿಲ್ಲದೇ ನಮ್ಗೆ ಹಾರ್ಮ್ ಮಾಡ್ತಾರೆ. ನಮಗೆ ಗೊತ್ತಿಲ್ಲದೇ ನಮ್ಮ ಕಂಪ್ಯೂಟರಿಂದ ಇನ್ಫಾರ್ಮೇಷನ್ನ ಹ್ಯಾಕ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸರ್ಚ್ ಇಂಜಿನ್? ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದ್ದಾರೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಸಫೇರಾ. ಗೂಗಲ್, ಯಾಹೋ, ಬಿಂಗ್ ಅನ್ನೋದು ಏನಾಗಿದೆ? ಸರ್ಚ್ ಇಂಜಿನ್ ಆಗಿದೆ. ಸಫಾರಿ ಅನ್ನೋದು ಏನಾಗಿದೆ? ಇಟ್ ಈಸ್ ನಾಟ್ ಅ ಸರ್ಚ್ ಇಂಜಿನ್, ಇಟ್ ಈಸ್ ಅ ವೆಬ್ ಬ್ರೌಸರ್ ಆಗಿದೆ. Which protocol is used to retrieve email messages from server to your computer? ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ ಟು ರಿಟ್ರೀವ್ ಇಮೇಲ್ ಮೆಸೇಜಸ್ ಫ್ರಮ್ ಅ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ POP. ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು SMTPನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ಸೆಂಡ್ ಆ್ಯಂಡ್ ರಿಸೀವ್ ಅ ಮೇಲ್. So correct option is POP. MPEG is a type of a dash format. ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅನ್ನೋದು ಏನಾಗಿದೆ? ಯಾವ ಟೈಪ್ ಆಫ್ ಫಾರ್ಮ್ಯಾಟ್ ಆಗಿದೆ? ಇಮೇಜ್, ಟೆಕ್ಸ್ಟ್, ಆಡಿಯೋ, ವಿಡಿಯೋ ಅಂದರೆ ಇಟ್ ಈಸ್ ಅ ಆಡಿಯೋ ಫಾರ್ಮ್ಯಾಟ್ ಆಗಿದೆ. ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಅ ಫಿಶಿಂಗ್ ಟರ್ಮ್? ಯಾವ ಕಂಪ್ಯೂಟರ್ ಸೈಂಟಿಸ್ಟು ಫಿಶಿಂಗ್ ಅನ್ನೋ ಟರ್ಮ್ನ ಡಿಸ್ಕವರ್ ಮಾಡಿದ್ದಾರೆ ಅಂತಂದರೆ ಕಾನ್ ಬಿ ಸ್ಮಿತ್ ಅನ್ನೋರು ಡಿಸ್ಕವರ್ ಮಾಡಿದ್ದಾರೆ. ಅಲನ್ ಟರ್ನಿಂಗ್ ಏನಿದು? ಅಲನ್ ಟರ್ನಿಂಗ್ ಈಸ್ ಅ ಫಾದರ್ ಆಫ್ ಅ ಮಾಡರ್ನ್ ಕಂಪ್ಯೂಟರ್. ಅ ಕೀಲಾಗರ್ ಆ್ಯಂಟಿವೈರಸ್ ಈಸ್ ಅ ಟೈಪ್ ಆಫ್ ಅ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಅ ಕೀಲಾಗರ್ ಆ್ಯಂಟಿವೈರಸ್ ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ ಸ್ಪೇವೇರ್.
It is a malicious software designed to gather information about a user without their knowledge. ನಮಗೆ ಗೊತ್ತಿಲ್ಲದೆ ನಮ್ಮ ಇನ್ಫಾರ್ಮೇಷನ್ನ ಅದು ಕದಿಯುತ್ತೆ. In MS PowerPoint, the shortcut key is used to justify the selected text. ಜಸ್ಟಿಫೈ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಅ Ctrl+J, Ctrl+I ಇಟ್ಯಾಲಿಕ್, Ctrl+U ಅಂಡರ್ಲೈನ್, Ctrl+L ಲೆಫ್ಟ್ ಅಲಿಗನ್ text. So Ctrl+J is used for justify the selected text. In which view displays the slide of a presentation as a miniature presentation. ಅಂದರೆ ಸಣ್ಣದಾಗಿ ಎಲ್ಲಿ ಕಾಣುತ್ತೆ ಟು ರೀಅರೇಂಜ್ MS ವರ್ಡಲ್ಲಿ ಅಂದರೆ ಇದು ಸುಮಾರು ಸಾರಿ ರಿಪೀಟ್ ಆಗಿದೆ. ಇಟ್ ಈಸ್ ಕಾಲ್ಡ್ ಎಸ್ ಅ ಸ್ಲೈಡ್ ಸಾರ್ಟರ್. In a PowerPoint presentation, Dash provides a set of a pre-defined colors, fonts and visual effects for a slide ಅಂತಂದರೆ ಇಟ್ ಈಸ್ ಕಾಲ್ಡ್ ಎಸ್ ಅ ಥೀಮ್. ಥೀಮಲ್ಲಿ ನಾವು ವೇರಿಯಸ್ ಕಲರ್ಸ್ ಆಗಿರ್ಬೋದು, ಫಾಂಟ್ಸ್ ಆಗಿರ್ಬೋದು, ವಿಜುವಲ್ ಎಫೆಕ್ಟ್ಸ್ನ ನೋಡ್ಬೋದು. ಅಬ್ಸರ್ವೇಷನ್ ಆಫ್ ಅ KSCLP ಅಂತಂದ್ರೆ ಏನು? ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಅ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಏನಿದು ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಅ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ಇಟ್ ಈಸ್ ಅ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಕೋಡ್ ಆಗಿದೆ. ಇಟ್ ಈಸ್ ಡೆವಲಪ್ಡ್ ಇನ್ 2001. ಇದು 2001ನಲ್ಲಿ ಡೆವಲಪ್ ಆಗಿದೆ ಫಾರ್ ರೆಪ್ರೆಸೆಂಟಿಂಗ್ ಕನ್ನಡ ಸ್ಕ್ರಿಪ್ಟ್ ಇನ್ ಅ ಕಂಪ್ಯೂಟರ್. ಇದು ಕನ್ನಡ ಸ್ಕ್ರಿಪ್ಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನುಡಿ ಫ್ರಮ್ 6.0 is based on a Unicode. Dash memory is placed between a RAM and the CPU ಅಂತಂದರೆ which memory is placed between a RAM and a CPU ಅಂತಂದರೆ it is a cache memory. Cache memory ಅನ್ನೋದು ಏನಾಗಿರುತ್ತೆ? ಇಟ್ ಈಸ್ ಅ ಸ್ಪೀಡ್ ಮೆಮೊರಿ, ಸ್ಪೀಡ್ ಆ್ಯಂಡ್ ಫಾಸ್ಟರ್ ದ್ಯಾನ್ ದ ರ್ಯಾಮ್. ಕ್ಯಾಚ್ ಮೆಮೊರಿ ಏನಾಗಿದೆ? ಸ್ಪೀಡ್ ಮತ್ತು ಫಾಸ್ಟರ್ ದ್ಯಾನ್ ದ ರ್ಯಾಮ್ ಆಗಿದೆ. ನೆಕ್ಸ್ಟು ರೀಡ್ ಓನ್ಲಿ ಮೆಮೊರಿ ಏನಾಗಿದೆ? ಇಟ್ ಈಸ್ ಅ ನಾನ್ ವೊಲಟೈಲ್ ಮೆಮೊರಿ. ದ ಟೈಮ್ ಫಾರ್ ವಿಚ್ ಅ ಪೀಸ್ ಆಫ್ ಅ ವಿಂಡೋಸ್ ಡಿವೈಸ್ ವರ್ಕ್ಸ್ ಈಸ್ ಕಾಲ್ಡ್. ಇಟ್ ಈಸ್ ಅ ಎಫೆಕ್ಟಿವ್ ಟೈಮ್. ಏನಿದು ಎಫೆಕ್ಟಿವ್ ಟೈಮ್ ಅಂದರೆ ಎಫೆಕ್ಟಿವ್ ಟೈಮ್ ರೆಫರ್ಸ್ ಟು ಅ ಡ್ಯೂರೇಷನ್ ಫಾರ್ ವಿಚ್ ಅ ಪೀಸ್ ಆಫ್ ಅ ಇಕ್ವಿಪ್ಮೆಂಟ್ ಈಸ್ ಕನ್ಸಿಡರ್ಡ್ ವ್ಯಾಲ್ಯೂ. ಪೀಸ್ ಆಫ್ ಅ ಇಕ್ವಿಪ್ಮೆಂಟ್ ಕೂಡ ವ್ಯಾಲಿಡ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಎಸ್ ಅ ಎಫೆಕ್ಟಿವ್ ಟೈಮ್. ನೆಕ್ಸ್ಟು ರಿಯಲ್ ಟೈಮ್ ಅಂದ್ರೇನು? refers to a actual time during which an operation or a processing takes place. ಆ್ಯಕ್ಚುವಲ್ ಟೈಮ್ನ ನಾವು ರಿಯಲ್ ಟೈಮ್ ಅಂತೀವಿ. ಎಫೆಕ್ಟಿವ್ ಟೈಮ್ನ ಏನಂತ ರೆಫರ್ ಮಾಡ್ತೀವಿ ಅಂತಂದರೆ ಪೀಸ್ ಆಫ್ ಅ ಇಕ್ವಿಪ್ಮೆಂಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಅ ವ್ಯಾಲಿಡ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ ದ MS ವರ್ಲ್ಡ್ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಡೌನ್. ಅಂದರೆ ಟಾಪ್ ಇದೆ, ಬಾಟಮ್ ಇದೆ, ಲೆಫ್ಟ್ ರೈಟ್ ಇದೆ, ಸೊ ಡೌನ್ ಇಲ್ಲ. ಇನ್ MS ವರ್ಲ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಫಾರ್ ದ ಸ್ಪೆಲ್ಲಿಂಗ್ ಚೆಕ್. ಸ್ಪೆಲ್ಲಿಂಗ್ ಚೆಕ್ಕಿಗೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ? ಇಟ್ ಈಸ್ ಅ F11. It is a F7. What is the maximum font size that can be set manually in a MS Word 2010 ಅಂತಂದರೆ 2010ನಲ್ಲಿ ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ಯಾವುದಾಗಿತ್ತು ಅಂದರೆ ಇಟ್ ಈಸ್ ಅ 1638. Dimensional of a letter size document in a MS Word is, it is a 8.5 inch into a 11 inch. Which page setup feature can be used to create a newspaper like a document in a MS Word. MS ವರ್ಡಲ್ಲಿ ನ್ಯೂಸ್ ಪೇಪರ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಯಾವ ಫೀಚರ್ನ ಯೂಸ್ ಮಾಡ್ತೀವಿ? ಮಾರ್ಜಿನ್ಸ್, ಟೇಬಲ್ಸ್, ಕಾಲಮ್ಸ್, ಪೇಪರ್ ಸೋರ್ಸ್ ಅಂದರೆ ಇಟ್ ಈಸ್ ಅ ಕಾಲಮ್. ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಅ ಕರೆಂಟ್ ಡೇಟ್ ಇನ್ ಅ MS Excel. MS Excelನಲ್ಲಿ ಕರೆಂಟ್ ಡೇಟಿಗೆ ಶಾರ್ಟ್ಕಟ್ ಕೀ ಯಾವ್ದು ಯೂಸ್ ಮಾಡ್ತೀವಿ? ಇಟ್ ಈಸ್ ಅ Control plus semicolon. It is used to current date. ಕರೆಂಟ್ ಡೇಟಿಗೆ ಯೂಸ್ ಮಾಡ್ತೀವಿ. Control plus S ಚೇನು ರೀಪ್ಲೇಸ್.
In a MS Excel, to treat a numerical data as a text, it should be preceded by a dash symbol ಅಂತಂದರೆ it is a apostrophe. What is the earliest date MS Excel understand? ಯಾವುದು? January 1, 1000, January 1, 1900, January 1, 2000, January 1, 1100 ಅಂದರೆ it is a Jan 1, 1900. What is the shortcut key used to enter a current time into a MS Excel? ಕರೆಂಟ್ ಟೈಮ್ನ ಎಂಟರ್ ಮಾಡೋಕ್ಕೆ MS Excelನಲ್ಲಿ ಶಾರ್ಟ್ಕಟ್ ಕೀ ಏನಿದೆ? ಇಟ್ ಈಸ್ ಅ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಸೊ ಇದು ಏನಿದು ಕರೆಂಟ್ ಡೇಟಿಗೆ ಶಾರ್ಟ್ಕಟ್ ಕೀ. ಇದು ಕರೆಂಟ್ ಡೇಟ್. ಕಂಟ್ರೋಲ್ ಪ್ಲಸ್ ಅಪಸ್ಟ್ರೋಫಿ ಅಂತಂದರೆ ಅಂದರೆ ಸೆಮಿಕೋಲನ್ ಅಂತಂದರೆ ಇಟ್ ಈಸ್ ಅ ಕರೆಂಟ್ ಡೇಟ್. ದಿಸ್ ಈಸ್ ಅ ಕರೆಂಟ್ ಟೈಮ್. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಐಡೆಂಟಿಫೈ ದ ಕರೆಂಟ್ ಸೀಕ್ವೆನ್ಸ್. POP ಅಂತಂದ್ರೇನು? ಇಟ್ ಈಸ್ ಅ ರಿಸೀವ್ ಅ ಮೇಲ್. ಇದೇನು ಮಾಡುತ್ತೆ? ಮೇಲ್ನ ರಿಸೀವ್ ಮಾಡುತ್ತೆ. ಅಂದರೆ ಎಗೆ ಬಿ, ಎಗೆ 1ಗೆ ಬಿ ಎಲ್ಲಿದೆ? 1ಗೆ ಬಿ ಎಲ್ಲಿದೆ? ಆಪ್ಷನ್ 2. ಅಂದರೆ POP ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಏನು ಮಾಡುತ್ತೆ? ಇಟ್ ರಿಸೀವ್ಸ್ ಅ ಇಮೇಲ್. FTP ಅಂದರೆ ಎ ವೇ ಟು ಡೌನ್ಲೋಡ್ ಆ್ಯಂಡ್ ಅಪ್ಲೋಡ್ ಆ್ಯಂಡ್ ಟ್ರಾನ್ಸ್ಫರ್ ಅ ಫೈಲ್. ಸೊ 2ಗೆ ಸಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. HTTP ಅಂದರೆ ಟ್ರಾನ್ಸ್ಮಿಟಿಂಗ್ ಅ ಹೈಪರ್ ಮೀಡಿಯಾ ಡಾಕ್ಯುಮೆಂಟ್ಸ್. ಇನ್ ಅ ಕಂಪ್ಯೂಟರ್ ಸಿಸ್ಟಮ್, ಇಂಟರ್ಪ್ರಿಟೇಷನ್ ಆಫ್ ಎನ್ ಇನ್ಸ್ಟ್ರಕ್ಷನ್ ಈಸ್ ಡನ್ ಬೈ. ಯಾವುದ್ರ ಮೂಲಕ ನಾವು ಕಂಪ್ಯೂಟರ್ ಸಿಸ್ಟಮಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಕಂಟ್ರೋಲ್ ಯೂನಿಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಪ್ಲಿಕೇಶನ್ ಸಾಫ್ಟ್ವೇರ್? ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದಲ್ಲ ಅಂತ ಕೇಳಿದರೆ ಇಟ್ ಈಸ್ ಅ MS ಆಫೀಸ್ ಹೌದು, ಟ್ಯಾಲಿ ಹೌದು, ಪೇರೋಲ್ ಸಿಸ್ಟಮ್ ಹೌದು. ನಾಟ್ ಅ ಲಿನಕ್ಸ್. ಇಟ್ ಈಸ್ ಅ ಆಪ್ರೇಟಿಂಗ್ ಸಿಸ್ಟಮ್. ಇದೇನಾಗಿದೆ? ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲೇಬಲ್ ಫಾರ್ ಅ ಕಮರ್ಷಿಯಲ್ ಯೂಸ್ ವಾಸ್. ಯಾವುದು ಫಸ್ಟ್ ಕಂಪ್ಯೂಟರ್ ಕಮರ್ಷಿಯಲ್ ಪರ್ಪೋಸಿಗೆ ನಾವು ಯೂಸ್ ಮಾಡಿದ್ದೀವಿ ಅಂತಂದರೆ ಇಟ್ ಈಸ್ ಅ UNIVAC ಅಂತಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರಿತೀವಿ. ಇಟ್ ಈಸ್ ಅ ಕಮರ್ಷಿಯಲ್ ಪರ್ಪೋಸ್. ಇದು ಏನಾಗಿದೆ ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಕಂಪ್ಯೂಟರ್. ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇಟ್ ಈಸ್ ಅ ಜನರಲ್ ಪರ್ಪೋಸಿಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಜನರಲ್ ಪರ್ಪೋಸ್. ಇಟ್ ಈಸ್ ಅ ಕಮರ್ಷಿಯಲ್ ಪರ್ಪೋಸ್. ವಿಚ್ ಚಿಪ್ಸ್ ಆರ್ ಎರೈಸಬಲ್ ಬೈ ದ ಅಲ್ಟ್ರಾವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದ ಮೇನ್ ಸರ್ಕ್ಯೂಟ್? ಯಾವ ಚಿಪ್ಸು ಅಲ್ಟ್ರಾವೈಲೆಟ್ ರೇಸಿಂದ ಎರೈಸ್ ಮಾಡ್ಬೋದು ಅಂತಂದರೆ ಇಟ್ ಈಸ್ ಅ EPROM ಅಂತಂದರೆ ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಚಿಪ್ಸ್ ಕ್ಯಾನ್ ಬಿ ಎರೈಸಬಲ್ ಬೈ ಅ ಅಲ್ಟ್ರಾವೈಲೆಟ್ ರೇಸ್. ಏನಾಗಿದೆ? EPROM, EEPROM, PROM ಇವೆಲ್ಲ ಟೈಪ್ಸ್ ಆಫ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಎಲಿಮೆಂಟ್ ಆಫ್ ಅ ಕಂಪ್ಯೂಟರ್ ಡೆಸ್ಕ್ಟಾಪ್? ಯಾವುದು ಎಲಿಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಇಟ್ ಈಸ್ ಕಾಲ್ಡ್ ಎಸ್ ಅ ಟೈಟಲ್ ಬಾರ್ ಅಲ್ಲ. ಐಕಾನ್ಸ್ ಹೌದು, ಟಾಸ್ಕ್ ಬಾರ್ ಹೌದು, ಸ್ಟಾರ್ಟ್ ಬಟನ್ ಹೌದು, ಬಟ್ ಟೈಟಲ್ ಬಾರ್ ಅಲ್ಲ. ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಕಾಲ್ಡ್ ವಿಚ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಅ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್ ಅಂತಂದರೆ ಏನಂತ ಕರಿತೀವಿ ಅವನ್ನ ಅಂತಂದರೆ GUI ಅಂತಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ವಿ ಕಾಲ್ ಇಟ್ ಆ್ಯಸ್ ಅ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ವಿಚ್ ರೆಪ್ರೆಸೆಂಟ್ ಅ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ದೀಸ್ ಆರ್ ಆಲ್ ದ 30 ಕ್ವಶನ್ಸ್ ಆಫ್ ಅ ಕಂಪ್ಯೂಟರ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀವಿ. ಮೇಕ್ ಯೂಸ್ ಆಫ್ ದೀಸ್ ಕ್ಲಾಸಸ್. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.